ಪೊಲೀಸರು ದುರ್ಬಳಕೆ ಮಾಡಿಕೊಂಡು ನನ್ನ ರಾತ್ರಿ ಎಲ್ಲ ಅಕ್ರಮವಾಗಿ ಇಟ್ಕೊಂಡಿದ್ರು. ಇನ್ನೇ ಒಂದು ಡ್ರಾಮಾ ಮಾಡ್ತಾ ಇದ್ದಾರೆ ಅಷ್ಟೇ. ಯಾರು ಪೊಲೀಸರು ಅವ್ರಿಗೆ ಯಾತಕ್ಕೆ ಒಬ್ಬ ವಿಧಾನ ಪರಿಷತ್ ಸದಸ್ಯರಿಗೆ ಕಿರುಕುಳ ಕೊಡೋದಕ್ಕೆ ಹೋಗ್ತಾರಾ? ಖಂಡಿತ ಇಲ್ಲ. ಅಲ್ಲಿ ಲಾ ಆ್ಯಂಡ್ ಆರ್ಡರ್ ಕೆಡಬಾರ್ದು ಅಂತ ಹೇಳಿ ಅವ್ರೇನೋ ಕ್ರಮಗಳನ್ನು ತೆಗೆದುಕೊಂಡಿರ್ತಾರೆ. ಇವ್ರು ಅಷ್ಟಕ್ಕೆ ನಾನು ಕೊಲೆ ಮಾಡೋಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಿ ಡ್ರಾಮಾ ಮಾಡ್ತಾರಲ್ಲ. ಯಾರಾದರೂ ಒಬ್ಬ ವಿಧಾನ ಪರಿಷತ್ತಿನ ಸದಸ್ಯನ ಪೊಲೀಸರು, ರಾಜ್ಯ ಪೊಲೀಸವರು ಕೊಲೆ ಮಾಡುವಂಥ ಮಟ್ಟಕ್ಕೆ ಕೇಳ್ತಾರ? ಅಂಥಷ್ಟು ಲಾ ಆ್ಯಂಡ್ ಆರ್ಡರ್ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ಬಿಗಡಾಯಿಸಿದೆಯಾ? ಇಲ್ಲ. ಪೊಲೀಸರು ಕೂಡ ಅವ್ರ ಕರ್ತವ್ಯ ಏನು ಅಂತ ಗೊತ್ತಿದೆ ಅವರಿಗೆ. ಅವರು ಸರಿಯಾಗಿ ಕಾನೂನು ಪ್ರಕಾರ ಏನು ಬೇಕೋ ಅದನ್ನು ಮಾಡಿದ್ದಾರೆ. ಆದರೆ ಒಬ್ಬ ಮಹಿಳಾ ಮಂತ್ರಿ ಮೇಲೆ ಸದನದಲ್ಲಿ ಅಂಥ ಅವಾಚ್ಯ ಪದ ಉಪಯೋಗಿಸಿರುವಂಥ ಒಬ್ಬ ವಿಧಾನ ಪರಿಷತ್ ಸದಸ್ಯಕ್ಕೆ ಇಡೀ BJP ಪಕ್ಷ ಅವರಿಂದ ನಿಂತಿದೆಯಲ್ಲ, ಅದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಇಲ್ಲ. ಅಲ್ಲ, ಈಗ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳ್ತಾರೆ ನಕಲಿ ಎನ್ಕೌಂಟರ್ ಮಾಡೋಕ್ಕೂ ಕೂಡ ಪ್ರಯತ್ನ ಪಡ್ತಾ ಇದ್ರು. ನಾ ಹೇಳಿದ್ನಲ್ಲ, ಎಲ್ಲ ಡ್ರಾಮಾ ಮಾಡ್ತಾರೆ, ಸಿಂಪತಿ ಗಿಟ್ಟಿಸ್ಕೊಳ್ಳೋದಕ್ಕೆ ಡ್ರಾಮಾ ಮಾಡ್ತಿದ್ದಾರೆ. BJP ಅವ್ರು ಈ ರಾಜಕೀಯ ಮಾಡ್ಕೊಂಡ್ರೆ ಬಂದಿರೋದು, ಬರೀ ಸುಳ್ಳು ಮತ್ತೆ ಡ್ರಾಮಾ ಮಾಡ್ಕೊಂಡು ಬಂದರೆ ಈಗಲೂ ಅದನ್ನೇ ಮಾಡ್ತಾ ಇದ್ದಾರೆ. ಪೊಲೀಸರು ದುರ್ಬಳಕೆ ಮಾಡಿಕೊಂಡು ನನ್ನ ರಾತ್ರಿ ಎಲ್ಲ ಅಕ್ರಮವಾಗಿ ಇಟ್ಕೊಂಡಿದ್ರು. ಇನ್ನೇ ಒಂದು ಡ್ರಾಮಾ ಮಾಡ್ತಾ ಇದ್ದಾರೆ ಅಷ್ಟೇ. ಯಾರು ಪೊಲೀಸರು ಅವ್ರಿಗೆ ಯಾತಕ್ಕೆ ಒಬ್ಬ ವಿಧಾನ ಪರಿಷತ್ ಸದಸ್ಯರಿಗೆ ಕಿರುಕುಳ ಕೊಡೋದಕ್ಕೆ ಹೋಗ್ತಾರಾ? ಖಂಡಿತ ಇಲ್ಲ. ಅಲ್ಲಿ ಲಾ ಆ್ಯಂಡ್ ಆರ್ಡರ್ ಕೆಡಬಾರ್ದು ಅಂತ ಹೇಳಿ ಅವ್ರೇನೋ ಕ್ರಮಗಳನ್ನು ತೆಗೆದುಕೊಂಡಿರ್ತಾರೆ. ಇವ್ರು ಅಷ್ಟಕ್ಕೆ ನಾನು ಕೊಲೆ ಮಾಡೋಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಿ ಡ್ರಾಮಾ ಮಾಡ್ತಾರಲ್ಲ. ಯಾರಾದರೂ ಒಬ್ಬ ವಿಧಾನ ಪರಿಷತ್ತಿನ ಸದಸ್ಯನ ಪೊಲೀಸರು, ರಾಜ್ಯ ಪೊಲೀಸವರು ಕೊಲೆ ಮಾಡುವಂಥ ಮಟ್ಟಕ್ಕೆ ಕೇಳ್ತಾರ? ಅಂಥಷ್ಟು ಲಾ ಆ್ಯಂಡ್ ಆರ್ಡರ್ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ಬಿಗಡಾಯಿಸಿದೆಯಾ? ಇಲ್ಲ. ಪೊಲೀಸರು ಕೂಡ ಅವ್ರ ಕರ್ತವ್ಯ ಏನು ಅಂತ ಗೊತ್ತಿದೆ ಅವರಿಗೆ. ಅವರು ಸರಿಯಾಗಿ ಕಾನೂನು ಪ್ರಕಾರ ಏನು ಬೇಕೋ ಅದನ್ನು ಮಾಡಿದ್ದಾರೆ. ಆದರೆ ಒಬ್ಬ ಮಹಿಳಾ ಮಂತ್ರಿ ಮೇಲೆ ಸದನದಲ್ಲಿ ಅಂಥ ಅವಾಚ್ಯ ಪದ ಉಪಯೋಗಿಸಿರುವಂಥ ಒಬ್ಬ ವಿಧಾನ ಪರಿಷತ್ ಸದಸ್ಯಕ್ಕೆ ಇಡೀ BJP ಪಕ್ಷ ಅವರಿಂದ ನಿಂತಿದೆಯಲ್ಲ, ಅದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಇಲ್ಲ. ಅಲ್ಲ, ಈಗ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳ್ತಾರೆ ನಕಲಿ ಎನ್ಕೌಂಟರ್ ಮಾಡೋಕ್ಕೂ ಕೂಡ ಪ್ರಯತ್ನ ಪಡ್ತಾ ಇದ್ರು. ನಾ ಹೇಳಿದ್ನಲ್ಲ, ಎಲ್ಲ ಡ್ರಾಮಾ ಮಾಡ್ತಾರೆ, ಸಿಂಪತಿ ಗಿಟ್ಟಿಸ್ಕೊಳ್ಳೋದಕ್ಕೆ ಡ್ರಾಮಾ ಮಾಡ್ತಿದ್ದಾರೆ. BJP ಅವ್ರು ಈ ರಾಜಕೀಯ ಮಾಡ್ಕೊಂಡ್ರೆ ಬಂದಿರೋದು, ಬರೀ ಸುಳ್ಳು ಮತ್ತೆ ಡ್ರಾಮಾ ಮಾಡ್ಕೊಂಡು ಬಂದರೆ ಈಗಲೂ ಅದನ್ನೇ ಮಾಡ್ತಾ ಇದ್ದಾರೆ.